ಇದೇನು ಎಲ್ರಿಗೂ ಇದೆ. ಪಾರ್ಟಿಸಿಪೆಂಟ್ಸ್ ಆರ್ ಎಲ್ಲರೂ ಪ್ರಯೋಗಿಸ್ಲಿಕ್ಕೆ ಅರ್ಹರು ಅಂತ ಅದು ತೋರಿಸ್ತಾ ಇದೆ. ಸರಿ. ಸೌಮಿತ್ರಿಯು 5 ಸೂಕ್ಷ್ಮವಾದ ನಾರಾಚಗಳನ್ನ ಹೊತ್ತು ಶತ್ರುವಾದ ಇಂದ್ರಜಿತ್ನ ಎದೆಯಡೆಗೆ ಅವನು ಪ್ರಯೋಗಿಸಿದ. ಅದಕ್ಕೆ ಪ್ರತಿಯಾಗಿ ರಾವಣಾತ್ಮಜನಾದಂತಹ ಇಂದ್ರಜಿತ್ 3 ಅತ್ಯಂತ ತೀಕ್ಷ್ಣವಾದ ಮತ್ತು ಭಯಂಕರವಾದ ಉಲ್ಬಣ ನೋವು ತರಬಹುದಾದ ಬಾಣಗಳನ್ನ ಪ್ರಯೋಗಿಸಿದ ಅಂತ ನಾವು ನಿನ್ನೆ ನೋಡಿದ್ವಿ. ಈಗ ಮುಂದಿನ ಶ್ಲೋಕ ನೋಡ್ಬೇಕಾದ್ದು. ಸ್ವಾತಿ ಅವ್ರು ಹೇಳಿ. ಧರಾಯಾಂ ಧನ್ವಿನಾಂ ಶ್ರೇಷ್ಠೌ ಧರಾಯಾಂ ಧನ್ವಿನಾಂ ಶ್ರೇಷ್ಠೌ ಧರಾಯಾಂ ಧನ್ವಿನಾಂ ಶ್ರೇಷ್ಠೌ ವರಿಷ್ಠಾ ವಸ್ತ್ರವೇದಿನಾಂ ವರಿಷ್ಠಾ ವಸ್ತ್ರವೇದಿನಾಂ ಚಿರಂ ಚಿತ್ರಂ ಯುಯುಧತುಃ ಚಿರಂ ಚಿತ್ರಂ ಯುಯುಧತುಃ ತೌ ರಾಮಾನುಜರಾವಣೀ ಧರಾಯಾನ್ ಈ ಭೂಮಿಯಲ್ಲಿ ಧನ್ವಿನಾಂ ಶ್ರೇಷ್ಠೌ ಧನ್ವಿಗಳು ಅಂತಂದ್ರೆ ಯುದ್ಧದಲ್ಲಿ ಬಾಣ ಪ್ರಯೋಗದಲ್ಲಿ ಅತ್ಯಂತ ಸಮರ್ಥರು ಅಂತ ಅರ್ಥ. ಧನ್ವಿನಾಂ ಧನುಸ್ಸನ್ನ ಅತ್ಯಂತ ನಾಜೂಕಾಗಿ ಪ್ರಯೋಗಿಸಬಲ್ಲಂಥವರಲ್ಲಿ ಅತ್ಯಂತ ಶ್ರೇಷ್ಠರಾದ ರಾಮಾನುಜ ರಾವಣಿ, ರಾಮನ ತಮ್ಮ ಮತ್ತು ರಾವಣನ ಮಗ, ಇವರಿಬ್ರು ತೌ ಚಿರಂ ಬಹಳ ಕಾಲದವರೆಗೆ, ವರಿಷ್ಠೌ ಅತ್ಯಂತ ಗಟ್ಟಿಗರು. ವರಿಷ್ಠವು ಅಂತಂದ್ರೆ ಅಸ್ತ್ರವೇದಿನಾಂ ವರಿಷ್ಠವು, ಧನುಸ್ಸನ್ನ ಹಿಡಿಯುವುದರಲ್ಲಿ ಸಮರ್ಥರಿರ್ತಾರೆ ಕೆಲವರು. ಕೆಲವರು ಅಸ್ತ್ರಗಳ ಬಗ್ಗೆ ತುಂಬಾ ಗೊತ್ತಿರುತ್ತೆ. ಅಂದ್ರೆ ಮಂತ್ರಗಳು ಜಾಸ್ತಿ ಗೊತ್ತಿದ್ದ ಅಸ್ತ್ರ ಗೊತ್ತಿದ್ರೆ ಅಸ್ತ್ರವೇತ್ತರು. ಧನುಸ್ಸಿನ ಕೈಚಳಕದಿಂದಲೇನೆ ಯುದ್ಧವನ್ನ ಗೆಲ್ಲಬಲ್ಲಂತವರಾದಾಗ ಧನ್ವಿನಾಂ ಶ್ರೇಷ್ಠವು. ಎಷ್ಟು ವ್ಯತ್ಯಾಸಗಳಿವೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಬ್ರಹ್ಮಾದಿ ದೇವತೆಗಳನ್ನ ಚೆನ್ನಾಗಿ ತಿಳಿದು ಯುದ್ಧದಲ್ಲಿ ಪ್ರಯೋಗಕ್ಕೆ ಅರ್ಹವಾದ ಅಸ್ತ್ರಗಳನ್ನ ಗೆದ್ದು ಆ ಮೂಲಕ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡವರು ಅಸ್ತ್ರವೇತ್ತರು. ಧನುಸ್ಸಿನಲ್ಲಿ ಬಾಣಗಳನ್ನು ಏನಿಟ್ರು ಅಂದ್ರೆ ಧನುಸ್ಸು ಅನ್ನೋದಕ್ಕೆ ಯುದ್ಧಕ್ಕೆ ಅದು ಬಾಣವನ್ನು ಇಡ್ಲಿಕ್ಕೆ ಅಂತಿರುವುದು. ಆದ್ರೆ ಈ ಪ್ರಸಂಗ ಬಂದಾಗ ಗದೆಯನ್ನು ಕೂಡ ಬಾಣದಂತೆ ಪ್ರಯೋಗಿಸಬಲ್ಲ ತಾಕತ್ತಿರುವರು ಧನುಶ್ರೇಷ್ಠರು. ಅಂದ್ರೆ ಅದು 2 ವಿಶೇಷಗಳು. 2ರಲ್ಲೂ ಅತ್ಯಂತ ಪಳಗಿದ ಇಬ್ಬರು. ಚಿತ್ರಂ ಆಶ್ಚರ್ಯ ಅನ್ನುವ ರೀತಿಯಲ್ಲಿ, ಚಿರಂ ಬಹಳ ಕಾಲದ ತನಕ, ಯುಯುಧತುಹು ಯುದ್ಧಗೈದರು. ಧರಾಯಾಂ ಧನ್ವಿನಾಂ ಶ್ರೇಷ್ಠೌ ಅಸ್ತ್ರವೇದಿನಾಂ ವರಿಷ್ಠೌ ರಾಮಾನುಜ ರಾವಣೀ ತೌ ಚಿರಂ ಚಿತ್ರಂ ಯುಯುಧತುಹು. ಭೂಮಿಯಲ್ಲಿ ಧನುಶ್ರೇಷ್ಠರು ಅಂತನ್ನಿಸಿಕೊಂಡಂತಹ ಇಬ್ಬರು, ಅಸ್ತ್ರಗಳಲ್ಲಿ ಪಳಗಿದವರು ಅಂತನ್ನಿಸಿಕೊಂಡಂತಹ ಇಬ್ಬರು, ರಾಮಾನುಜ ಮತ್ತು ಲಕ್ಷ್ಮಣ ಮತ್ತು ಇಂದ್ರಜಿತ್ತುಗಳು, ಚಿತ್ರಂ ಆಶ್ಚರ್ಯ ಅನ್ನಿಸುವ ಪ್ರಯೋಗಗಳ ಮೂಲಕ, ಚಿರಂ ಬಹಳ ಕಾಲದ ತನಕ, ಯುಯುಧತುಹು ಯುದ್ಧಗೈದರು. ಧರಾಯಾಂ ಧರಾ ಶಬ್ದ, ಅದರ ಸಪ್ತಮಿ ವಿಭಕ್ತಿ ಏಕವಚನ ಧರಾಯಾಂ, ರಮಾಯಾಂ ಇದ್ದ ಹಾಗೆ. ಧನ್ವಿನಾಂ ಧನ್ವಿ ಧನ್ವಿನೌ ಧನ್ವಿನಃ, ಕರಿ ಕರಿಣೌ ಕರಿಣಃ ಇದ್ದ ಹಾಗೆ. ಧನ್ವಿನಾಂ ಧನ್ವಿನಃ ಧನ್ವಿನೋ ಧನ್ವಿನಾಂ ಷಷ್ಠಿ ಬಹು. ಶ್ರೇಷ್ಠೌ ಪ್ರಥಮ ವಿಭಕ್ತಿ ದ್ವಿವಚನ ರಾಮೌ ಇದ್ದ ಹಾಗೆ. ವರಿಷ್ಠೌ ವರಿಷ್ಠ ವರಿಷ್ಠೌ, ಅದು ವರಿಯಾನ್ ವರಿಷ್ಠ, ಅದು ಗುಡ್ ಬೆಟರ್ ಬೆಸ್ಟ್ ಅಂತ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಹೇಳುವಂತಹ ಶಬ್ದ ವರಿಷ್ಠೌ. ವಸಿಷ್ಠೌ
ಗರಿಷ್ಠೌ, ಯಾಸಿಷ್ಠೌ ಅಂತೆಲ್ಲ ಶಬ್ದಗಳು ಬರುವಂತದ್ದು ಈ ತರತಮ ಪ್ರತ್ಯಯ ಇದ್ದ ಹಾಗೆ ಇದು ಕೂಡ ಒಂದು ಪ್ರಯೋಗ ಆಗುತ್ತೆ. ಅಸ್ತ್ರವೇದಿನಾಂ ಷಷ್ಠಿ ಬಹು ವೇದಿ ವೇದಿನೌ ವೇದಿನಃ ಅಸ್ತ್ರಾಣಾಂ ವೇದಿ ಅಸ್ತ್ರವೇದಿ ಅಸ್ತ್ರವೇದಿನಾಂ ಷಷ್ಠಿ ಬಹು ಚಿರಂ ಅವ್ಯಯ ಚಿತ್ರಂ ಅವ್ಯಯ ಯುಯುಧತುಹು. ಈ ಚಿತ್ರಂ ಅನ್ನೋದು ಕ್ರಿಯೆಗೆ ವಿಶೇಷಣ ಆದ್ರಿಂದಾಗಿ ದ್ವಿತೀಯ ವಿಭಕ್ತಿಯೂ ಆಗತ್ತೆ. ಯುಯುಧತುಹು ಯುಧ ಸಂಪ್ರಹಾರೆ ಅನ್ನುವ ಧಾತುವಿನ ಲಿಟ್ ಪ್ರಥಮ ದ್ವಿವಚನ. ರಾಮಾನುಜಶ್ಚ ರಾವಣಿಶ್ಚ ರಾಮಾನುಜ ರಾವಣೀ ದ್ವಂದ್ವ ಸಮಾಸ ಪ್ರಥಮ ವಿಭಕ್ತಿ ದ್ವಿವಚನ. ನವನೀತಿ ಅವರು ಹೇಳಿ. ತತಃ ಶರಶತೇನಾಶು ಚಕ್ರಶತ್ರುಂ ಸಲಕ್ಷ್ಮಣ ಅದಾರಯದುದಾರಾತ್ಮ ವಿಷಣ್ಣೋ ಭೂತ್ ಸ ರಾವಣಿಃ ಶರಶತೇನ ಶಕ್ರಶತ್ರುಂ ಲಕ್ಷ್ಮಣಃ ಸಹ ಉದಾರಾತ್ಮ ಅದಾರಯತ್ ಆಶು ಲಕ್ಷ್ಮಣಃ ಸಹ ಲಕ್ಷ್ಮಣಃ ಆ ಲಕ್ಷ್ಮಣನು ತತಃ ಆ ಬಳಿಕ ಅಂದ್ರೆ ಇಬ್ಬರ ನಡುವೆ ಯುದ್ಧದ ಸಿದ್ಧತೆ ಆದ ಬಳಿಕ ತತಃ ಆ ಬಳಿಕ ಉದಾರಾತ್ಮ ಉತ್ಕೃಷ್ಟವಾದ ದೋಷವಿಲ್ಲದ ಮನಸ್ಸು ಯಾರದ್ದೋ ಅವನು ಉದಾರಃ ಆತ್ಮ ಯಸ್ಯ ಸಹ ಉದಾರಾತ್ಮ ಲಕ್ಷ್ಮಣಃ ಶರಶತೇನ ಶರಾಣಾಂ ಶತಂ ಶರಶತಂ ತೇನ ಶರಶತೇನ ತೃತೀಯ ಏಕ ಆಶು ಅವ್ಯಯ ಶರಶತೇನ ಆಶುಂ ಶಕ್ರಶತ್ರುಂ ಶಕ್ರನಿಗೆ ಶತ್ರುವಾದ ಇಂದ್ರಜಿತ್ತನ್ನು ಅದಾರಯತ್ ತಿರುವಿದಾರಣೆ ಲಂಗ್ ಪ್ರಥಮ ಏಕ ಅದಾರಯತ್ ಸಹ ರಾವಣಿ ವಿಷಣ್ಣ ಅಭೂತ್. ಆ ರಾವಣನು ತಲೆ ಮೇಲೆ ಕೈ ಇಟ್ಕೊಂಡು ಕೂತ. ಸಿಕ್ಕಾಪಟ್ಟೆ ಅವನಿಗೆ ಅನ್ಎಕ್ಸ್ಪೆಕ್ಟೆಡ್ ಆದ ಯುದ್ಧದ ಪ್ರತಿಕ್ರಿಯೆಗಳು ಸಿಕ್ಕಿದಾಗ ಅವನಿಗೆ ಜೀರ್ಣಿಸಿಕೊಳ್ಳಿಕ್ ಸಮಯ ಬೇಕಾಯ್ತು. ವಿಷಣ್ಣ ಅವನ್ ಸರ್ತಿ ದುಃಖಕ್ಕೊಳಗದ, ಅಯ್ಯೋ ನಾನು ಇವನನ್ನ ಎದುರಿಸ್ಲಿಕ್ಕೆ ಆಗುತ್ತೋ ಇಲ್ವೋ ಅಂತ ಒಳಗಿನಿಂದ ಭಯ ಅವನನ್ನು ಆವರಿಸಿಕೊಂಡು ಬಿಟ್ಟಿತು. ತತಃ ಅವ್ಯಯ ಶರಶತೇನ ತೃತೀಯ ಏಕ ಆಶು ಅವ್ಯಯ ಶಕ್ರಶತ್ರುಂ ದ್ವಿತೀಯ ಏಕ ಸಹ್ ಪುಲ್ಲಿಂಗ ಪ್ರಥಮ ಏಕ ಲಕ್ಷ್ಮಣ ಪುಲ್ಲಿಂಗ ಪ್ರಥಮ ಏಕ ಅದಾರಯತ್ ಲಂಗ್ ಪ್ರಥಮ ಏಕ ಉದಾರಾತ್ಮ ಪುಲ್ಲಿಂಗ ಪ್ರಥಮ ಏಕ ನಕಾರಾಂತವಾದ ಶಬ್ದ ಆತ್ಮ ಆತ್ಮಾನೌ ಆತ್ಮಾನಃ ವಿಷಣ್ಣಃ ಕ್ತ ಪ್ರತ್ಯಯಾಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ಏಕ ವಿಷಣ್ಣಃ ಶದಲ್ ವಿಶರಣ ಗತಿ ಅವಸಾದನ ಅನ್ನುವ ಧಾತುವಿನಿಂದ ಬಂದ ರೂಪ. ಅಭೂತ್ ಭೂಸತ್ತಾಯಾಮ್ ಅನ್ನುವುದಕ್ಕೆ ಲುಂಗ್ ಪ್ರಥಮ ಏಕ ಸಹ್ ಪುಲ್ಲಿಂಗ ಪ್ರಥಮ ಏಕ ರಾವಣಿ ಪುಲ್ಲಿಂಗ ಪ್ರಥಮ ಏಕ. ನಾರಾಯಣ. ವಿಷ್ಣು ಅವರು ಹೇಳಿ. ಇದಮಂತರಮಿಂದ್ರಾರೇಃ ಇದಮಂತರಮಿಂದ್ರಾರೇಃ ವಧಾಯಾಶು ಪ್ರಯತ್ಯತಾಂ ಇತ್ಯೂಚೆ ನೀತಿ ಸಂಪನ್ನೋ ಲಕ್ಷ್ಮಣಂ ಸವಿಭೀಷಣ. ಈ ಕ್ಷಣದ ಅಂದ್ರೆ ಒಂದು ಕ್ಷಣ ಆಯಾಸ ಆದಾಗ ಕೂಡ್ಲೆ ಪ್ರತಿ ದಾಳಿ ಮಾಡಲ್ಲ ಎದುರಾಳಿಗಳು. ಯಾಕೆಂದ್ರೆ
ಅವನಿಗೆ ಸುಧಾರಿಸಿಕೊಳ್ಳಿಕ್ಕೆ ಸ್ವಲ್ಪ ಗ್ಯಾಪ್ ಕೊಡ್ತಾನೆ. ಆದ್ರೆ ಈ ಅಂತರವನ್ನ ಕೊಟ್ರೆ ಅವನದನ್ನ ದುರ್ಬಳಕೆ ಮಾಡ್ಕೊಳ್ತಾನೆ ಅಂತ ವಿಭೀಷಣನಿಗೆ ಗೊತ್ತಿತ್ತು. ಅದಕ್ಕೆ ತಕ್ಷಣ ಲಕ್ಷ್ಮಣನಿಗೆ ವಿಭೀಷಣ ಆಡುವ ಮಾತು, ಇದಂ ಅಂತರಂ ಇಂದ್ರಾರೇಹ ಇದಂ ಅಂತರಂ, ಇಂದ್ರಾರಿಯಾದ ಇಂದ್ರಜಿತ್ನ ಈ ಮಧ್ಯದ ಸೋತೆ ಎಂಬ ಭಾವದ ಅಂತರವನ್ನು ವಧಾಯ ಆಶು ಪ್ರಯತ್ಯತಾಂ, ಆಶು ಕೂಡಲೇ, ವಧಾಯ ಅವನ ಸಂಹಾರಕ್ಕಾಗಿ, ಪ್ರಯತ್ಯತಾಂ ಪ್ರಯತ್ನಗಳು ನಡೆಯಲಿ, ಪ್ರಯತ್ನ ನಡೆಸುವಂತಾಗಲಿ. ಇತಿ ನೀತಿ ಸಂಪನ್ನಃ ವಿಭೀಷಣಃ ಲಕ್ಷ್ಮಣಂ ಊಚೆ. ಇತಿ ಈ ರೀತಿಯಾಗಿ ಸಹ ವಿಭೀಷಣಃ ಆ ವಿಭೀಷಣನು ಲಕ್ಷ್ಮಣಂ ಪ್ರತಿ ಲಕ್ಷ್ಮಣನನ್ನು ಕುರಿತು ಊಚೆ ಹೇಳಿದನು. ವಿಭೀಷಣ ಎಂತವನು ಅಂದ್ರೆ ನೀತಿ ಸಂಪನ್ನಃ, ಶತ್ರುಗಳ ಹತ್ರ ಹೇಗೆ ನಡ್ಕೊಳ್ಬೇಕು ಅಂತ ಚೆನ್ನಾಗಿ ಗೊತ್ತಿದ್ದವನಾದ್ರಿಂದಾಗಿ ಅವನು ಬಹಳ ಗಂಭೀರವಾದ ಮಾತಿನಿಂದ ಈ ಸಂದೇಶವನ್ನ ನೀಡುತ್ತಾನೆ. ವಿಭೀಷಣ ಲಕ್ಷ್ಮಣಂ ಇತಿ ಊಚೆ, ಹೀಗೆ ಹೇಳಿದ. ಇದಂ ಇಂದ್ರಾರೇಹೆ ಅಂತರಂ ಆಶು ವಧಾಯ ಪ್ರಯತ್ಯತಾಂ. ಇದಂ ದ್ವಿತೀಯ ಏಕ, ನಪುಂಸಕಲಿಂಗ ಪ್ರಥಮ, ನಪುಂಸಕಲಿಂಗ ದ್ವಿತೀಯ ಏಕ, ಅಂತರಂ ದ್ವಿತೀಯ ಏಕ, ಇಂದ್ರಾರೇಹೆ ಇಂದ್ರಸ್ಯ ಅರಿಹಿ ಇಂದ್ರಾರಿಹಿ ಷಷ್ಠಿ ಏಕ ಇಂದ್ರಾರೇಹೆ, ವಧಾಯ ಚತುರ್ಥಿ ಏಕ, ವಧಾಯ ರಾಮಾಯ ಇದ್ದ ಹಾಗೆ. ಆಶು ಇದು ಅವ್ಯಯ, ಆಶು ಅಂತ ಅನ್ನೋದು ಕೂಡ್ಲೆ ಅನ್ನುವ ಅರ್ಥದಲ್ಲಿ ಬರುವ ಶಬ್ದ. ತುಂಬಾ ಕಡೆ ಬರುತ್ತೆ ಆಶು ಅನ್ನೋ ಪ್ರಯೋಗ. ಆಶುತೋಷ ಅಂತ ರುದ್ರದೇವರಿಗೆ ಹೆಸರು. ಬೇಗ ತೃಪ್ತನಾಗಿ ವರವನ್ನ ಕೊಡುವವನು ಅಂತ. ಅದು ಕೊಟ್ಟದ್ದು ಎಷ್ಟು ದಿವಸ ಇರತ್ತೆ, ಯಾರಿಂದ ಕಳೆದು ಹೋಗುತ್ತೆ ಗೊತ್ತಿಲ್ಲ, ಆದ್ರೆ ಬಹಳ ಬೇಗ ಕೊಡ್ತಾನೆ. ಅದರಿಂದ ಅವನಿಗೆ ಆಶುತೋಷ ಅಂತ ಹೆಸರು. ಪ್ರಯತ್ಯತಾಂ, ಇದು ಯತಿ ಪ್ರಯತ್ನೆ ಅನ್ನೋದಕ್ಕೆ ಕರ್ಮಣಿ ಪ್ರಯೋಗದಲ್ಲಿ ಲೋಟ್ ಪ್ರಥಮ ಏಕ. ಇತಿ ಊಚೆ ಇತ್ಯೂಚೆ ಎಣ್, ಇತಿ ಅವ್ಯಯ, ಊಚೆ ಊಚಾತೆ ಊಚಿರೆ, ಲಿಟ್ ಪ್ರಥಮ ಏಕ, ನೀತ್ಯಾ ಸಂಪನ್ನಃ ನೀತಿ ಸಂಪನ್ನಃ ಪುಲ್ಲಿಂಗ ಪ್ರಥಮ ಏಕ, ಲಕ್ಷ್ಮಣನ್ ದ್ವಿತೀಯ ಏಕ, ಸಃ ಪುಲ್ಲಿಂಗ ಪ್ರಥಮ ಏಕ, ವಿಭೀಷಣ ಪುಲ್ಲಿಂಗ ಪ್ರಥಮ ಏಕ. ರಾಘವೇಂದ್ರ ಅವರು ಹೇಳಿ. ಸಸೌಮಿತ್ರಿರಮಿತ್ರಾಯ ಸಸೌಮಿತ್ರೇರಿರಮಿತ್ರಾಯ ಶರಾನ್ ಶಿಖಿ ಶಿಖೋಪಮಾನ್ ಶರಾನ್ ಶಿಖಿಶಿಖೋಪಮಾನ್ ಮುಮೋಚ ಸದೃಢಂ ವಿದ್ಧೋ ಮುಮೋಚ ಸದೃಢಂ ವಿದ್ದೋ ಮುಹೂರ್ತಂ ಮೂರ್ಛಿತೋ ಪತತ್. ಸಹ ಆ ಸೌಮಿತ್ರಿಯು ಅಮಿತ್ರಾಯ ಶತ್ರುವಾಗಿರುವಂತಹ ಇಂದ್ರಜಿತ್ತಿಗೆ ಶಿಖಿ ಶಿಖೋಪಮಾನ್, ಶಿಖಿ ಅಂತಂದ್ರೆ ಬೆಂಕಿ, ಅದರ ಶಿಖಾ ಅಂದ್ರೆ ಜ್ವಾಲೆ, ಶಿಖಿ ಶಿಖೋಪಮಾನ್ ಬೆಂಕಿಯ ಜ್ವಾಲೆಯಂತೆ ಹೊಳೆಯುವ ಶರಾನ್ ಶರಗಳನ್ನು ಮುಮೋಚ ಕಸ್ಮೈ ಅಮಿತ್ರಾಯ. ಕಹ ಅತ್ರ ಅಮಿತ್ರಃ ಅಮಿತ್ರಂ ಕಹ ಇಂದ್ರಜಿತ್, ಇಂದ್ರಜಿತೇ ಮುಮೋಚ. ಆಗೇನಾಯ್ತು, ಸಹ ಇಂದ್ರಾರಿಹಿ ದೃಢಂ ವಿದ್ಧಃ ಜೋರಾಗಿ ಏಟು ಬಿದ್ದು, ಮುಹೂರ್ತಂ ಒಂದು ಮುಹೂರ್ತಗಳ ಕಾಲ, ಮೂರ್ಛಿತಃ ಮೈ ಮೇಲೆ ಪ್ರಜ್ಞೆ ಕಳೆದುಕೊಂಡು, ಅಪತತ್ ಬಿದ್ದು ಹೋದ. ಅವನಿಗೆ ಎದ್ದೇಳಿಕ್ಕಾಗ್ಲಿಲ್ಲ, ಬಹಳ ಹೊತ್ತು ಅವನು ಸಾವರಿಸಿಕೊಳ್ಳಿಕ್ಕೆ ಬೇಕಾಯ್ತು. ಆ ಪೆಟ್ಟಿಗೆ ಅವನ ತಲೆಯೆಲ್ಲ ಗಿರ್ರ್ ಅಂತಿತ್ತು.
ನನಗೆ ಎಲ್ಲಿದ್ದೇನೆ ಅಂತ ಗೊತ್ತಾಗ್ಲಿಕ್ಕೆ ಸ್ವಲ್ಪ ಹೊತ್ತು ಬೇಕಾಯ್ತು. ಹಾಗಾಗಿ ಮುಹೂರ್ತ ಕಾಲ ಮೂರ್ಛಿತನಾಗಿಯೇ ಬಿದ್ದಿದ್ದ. ಮೂರ್ಛಿತ ಅಂತಂದ್ರೆ ತನ್ನ ಬಗ್ಗೆನೂ ಹೆಚ್ಚು ಗೊತ್ತಾಗಲ್ಲ, ಪ್ರಪಂಚದ ಬಗ್ಗೆನೂ ಗೊತ್ತಾಗಲ್ಲ. ತನ್ನ ಒಳಗಿನ ವೇದನೆ ಮಾತ್ರ ಅತ್ಯಂತ ತೀವ್ರವಾಗಿ, ಅಂದ್ರೆ ನಾನು ಅನ್ನೋ ಒಂದು ಕಂಟಿನ್ಯೂಷನ್ ಇರುತ್ತೆ. ಅನ್ನೋ ಅವನಿಗೆ ಆಗ್ಬೇಕು ಅಂತಾದ್ರೆ ನಾನು ಅನ್ನೋ ಪ್ರಜ್ಞೆ ಇರ್ಬೇಕು. ಇಲ್ಲ ಅಂದ್ರೆ ಯಾರು ಅಂತ ಅವನಿಗೆ ಯೋಚನೆ ಬಂದ್ರೆ ಅದು ತನಗೆ ನೋವು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಕ್ಷಣಕ್ಕೂ ನಮಗೆ ಸುಖ ದುಃಖಗಳಾಗ್ತಾ ಇದೆ ಅಂದ್ರೆ ಅದರ ಹಿಂದೆ ಇರುವಂತಹದ್ದು ನಾನು ಅನ್ನುವ ಎಚ್ಚರ. ಅದು ತಪ್ಪಿತು ಅಂತಂದ್ರೆ ಮಾತ್ರ ಇನ್ನೊಂದು ಯಾವುದೋ ಒಂದು ವಸ್ತುವಿನ ಕಡೆಗೆ ಅದರ ಗಮನ ಹೋಗಿದೆ ಅಂತ ಅರ್ಥ ಹೊರತು ಮನಸ್ಸು ಇಲ್ಲದೆ ಒಂದು ಜೀವ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ಈ ವಿಷಯದಲ್ಲಿ ಮೂರ್ಛಾವಸ್ಥೆ ಅನ್ನೋದು ಇಂದ್ರಜಿತ್ತಿಗೆ ದುಬಾರಿ ಆಯಿತು ಅಂತ ಗೊತ್ತಾಗ್ತಿದೆ. ಸಹ ಪುಲ್ಲಿಂಗ ಪ್ರಥಮ ಏಕ, ಸೌಮಿತ್ರಿಹಿ ಇಕಾರಾಂತ ಪುಲ್ಲಿಂಗ ಪ್ರಥಮ ಏಕ, ಅಮಿತ್ರಾಯ ಷಷ್ಠಿ ಏಕ, ಶರಾನ್ ದ್ವಿತೀಯ ಏಕ, ಪುಲ್ಲಿಂಗ ದ್ವಿತೀಯ ಏಕ, ಶಿಖಿ ಶಿಖೋಪಮಾನ್, ಶಿಖಾ ಅಸ್ಯ ಅಸ್ತಿ ಇತಿ ಶಿಖಿ, ಶಿಖಿ ಅಂದ್ರೆ ವಹ್ನಿ, ಶಿಖೇಃ ಶಿಖಾ, ಶಿಖಿ ಶಿಖಾ, ಶಿಖಿ ಶಿಖಾ ಇವ ಶಿಖಾ ಯಸ್ಯಾಹ ಉಪಮಾ ಏಷಾಂತೆ, ಅಂದ್ರೆ ಶಿಖಿ ಶಿಖಾಯಾಹ ಮಾಡಿದ್ರೆ ಆಯ್ತು. ಶಿಖೇಃ ಶಿಖಾ, ಶಿಖಿ ಶಿಖಾ, ಶಿಖಿ ಶಿಖಾಯಾಹ ಉಪಮಾ ಏಷಾಂತೆ ಶಿಖಿ ಶಿಖೋಪಮಾ. ಅದು ಏಷಾಂತೆ ಇದನ್ನು ಬಾಣಗಳಿಗೆ ವಿಶೇಷಣ, ಆದ್ರಿಂದಾಗಿ ಬಹುವಚನ ಪುಲ್ಲಿಂಗದಲ್ಲಿ ಆಯ್ತು. ಶಿಖಿ ಶಿಖೋಪಮಾನ್. ಮುಮೋಚ ಮುಚುಲು ಮೋಕ್ಷಣೆ ಲಿಟ್ ಪ್ರಥಮ ಏಕ, ಸಹ್ ಪುಲ್ಲಿಂಗ ಪ್ರಥಮ ಏಕ, ದೃಢಂ ಅವ್ಯಯ, ವಿದ್ಧಃ ಪುಲ್ಲಿಂಗ ಪ್ರಥಮ ಏಕ, ಮುಹೂರ್ತಂ ದ್ವಿತೀಯ ಏಕ, ನಾರಾಯಣ. ಮೂರ್ಛಿತಃ ತಪ್ ಪ್ರತ್ಯಯಾಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ಏಕ, ಅಪತತ್ ಪತಿಲಗತೌ ಲಂಗ್ ಪ್ರಥಮ ಏಕ. ಭೂಷಣರು ಹೇಳಿ. ಸಂಜ್ಞಾಂ ಅವಾಪ್ಯೇಂದ್ರ ರಿಪುಃ, संज्ञाम् अवेप्य अवेन्द्र रिपुः, संज्ञाम् अपेन्द्र रिपुः, ಕೋಪ ಸಂರಕ್ತಲೋಚನ, कोपसंरक्तलोचनः, कोपसंरक्तलोचनः, ಚೂರ್ಣಂ ಶರಶತಂ ತಸ್ಮೈ, चूर्णं शरशतं तस्मै, चूर्णं शरशतं तस्मै, ಲಕ್ಷ್ಮಣಾಯ ಮುಮೋಚಸ. लक्ष्मणाय मुमोचसः, लक्ष्मणाय मुमोचसः. ಇಂದ್ರರಿಪುಃ ಸಂಜ್ಞಾಂ ಅವಾಪ್ಯ ಕೋಪ ಸಂರಕ್ತನಯನಃ ಶರಶತಂ ತೂರ್ಣಂ ಲಕ್ಷ್ಮಣಾಯ ತಸ್ಮೈ ಲಕ್ಷ್ಮಣಾಯ ಮುಮೋಚ. ಕೋಪ ಸಂರಕ್ತ ಲೋಚನಃ ಇಂದ್ರರಿಪುಃ, ಕೋಪದಿಂದ ಕೆಂಪಡರಿದ ಕಂಗಳವನಾದ ಇಂದ್ರನಿಗೆ ಶತ್ರುವಾದ ಇಂದ್ರಜಿತ್ ಪ್ರಜ್ಞೆಯನ್ನ ಮರಳಿ ಪಡೆದು, ಸಂಜ್ಞಾಂ ಅವಾಪ್ಯ ಇಂದ್ರರಿಪುಃ, ಅವಾಪ್ಯ ಅಂದ್ರೆ ಮರಳಿ ಹೊಂದಿ, ತೂರ್ಣಂ ವೇಗವಾಗಿ, ಶರಶತಂ ಬಾಣಗಳ 100 ಸಂಖ್ಯೆಯ ಗುಂಪನ್ನು, ಲಕ್ಷ್ಮಣಾಯ ತಸ್ಮೈ ಆ ಲಕ್ಷ್ಮಣಾಯ ಲಕ್ಷ್ಮಣನಿಗೆ, ಸ ಮುಮೋಚ ಯಾರು ಇಂದ್ರರಿಪುವಾದಂತಹ ಇಂದ್ರಜಿತ್ ಮುಮೋಚ. ಸಂಜ್ಞಾಂ ಸ್ತ್ರೀಲಿಂಗ ದ್ವಿತೀಯ ಏಕ, ಅವಾಪ್ಯ ಲ್ಯಪ್ರತ್ಯಯಾಂತಮವ್ಯಯಂ, ಇಂದ್ರರಿಪುಃ ಇಂದ್ರಸ್ಯ ರಿಪುಃ ಇಂದ್ರರಿಪುಃ, ಉಕಾರಾಂತ ಪುಲ್ಲಿಂಗ ಏಕವಚನ ಪ್ರಥಮ ವಿಭಕ್ತಿ ಏಕವಚನ, ಕೋಪೇನ ಸಂರಕ್ತಃ ಕೋಪ ಸಂರಕ್ತಃ, ಕೋಪ ಸಂರಕ್ತಂ ಅಂದ್ರೆ ಲೋಚನಕ್ಕೆ ವಿಶೇಷಣ, ಅದರಿಂದಾಗಿ ಕೋಪೇನ ಸಂರಕ್ತಂ ಕೋಪ ಸಂರಕ್ತಂ, ಕೋಪ ಸಂರಕ್ತೆ ಲೋಚನೆ ಯಸ್ಯ ಸಹ ಕೋಪ ಸಂರಕ್ತ ಲೋಚನಃ, ಪುಲ್ಲಿಂಗ ಪ್ರಥಮ ಏಕ, ತೂರ್ಣಂ ಅವ್ಯಯ, ಶರಶತಂ ದ್ವಿತೀಯ ಏಕ, ಶರಾಣಾಂ ಶತಂ ತಸ್ಮೈ ಷಷ್ಠಿ ಏಕ, ಲಕ್ಷ್ಮಣಾಯ ಚತುರ್ಥಿ ಏಕ, ತಸ್ಮೈ ಚತುರ್ಥಿ ಏಕ, ಲಕ್ಷ್ಮಣಾಯ ಚತುರ್ಥಿ ಏಕ,
मुमोच लिट् प्रथमा एक, सः पुल्लिंग प्रथमा एक। मुमोच मुचुल मोक्षणे लिट् प्रथमा विभक्ति एकवचन, सः पुल्लिंग प्रथमा एक। साक्षी हरिप्रियतां श्री कृष्णार्पणमस्तु।